ಸಿದ್ದರಾಮಯ್ಯ ಸರ್ ಎಲ್ಲ ಇಡೀ ರಾಜ್ಯಕ್ಕಲ್ಲ ದೇಶಕ್ಕೆ ಅನಿವಾರ್ಯತೆ. ಅವ್ರು ಇರೋದ್ರಿಂದ ಬಹಳಷ್ಟು ಪಾರ್ಟಿ ಕೂಡ ಬಹಳ ಒಳ್ಳೆಯದು. ಮುಂದೆ ಬರೋಂಥ ದಿನಗಳಲ್ಲಿ ಈ ಸತಿ ನೋಡಿರಲ್ಲ, ಈ ಚುನಾವಣೆ ತಾವೆಲ್ಲ ನೋಡಿರಿ. ಯಾಕಂದ್ರೆ ಅವರು ಒಂದು ರೋಲ್ ಮಾಡಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಡೀ ಉತ್ತರ ಕರ್ನಾಟಕದ ಈಗ ಬಳ್ಳಾರಿ ಉದಾಹರಣೆ ತಯಾರಿ 5 ತಾಲೂಕು ಕಾಂಗ್ರೆಸ್ MLAಗಳಿದ್ದೀವಿ. ಹಾಗಾಗಿ ಅವ್ರ ಕೊಡುಗೆ ಬಹಳಷ್ಟು ಇದೆ ಪಕ್ಷಕ್ಕೆ. ಹೊಸ ನಾಯಕತ್ವ ಇರೋ ಸೃಷ್ಟಿ ಆಗೋವರೆಗೂ ಸಿದ್ದರಾಮಯ್ಯ ಇರಲೇಬೇಕಿಲ್ಲಿ ಅಂತ ಹೇಳ್ತಿದ್ದಾರೆ. ಅದು ಪಾರ್ಟಿ ಹೈಕಮಾಂಡ್ ನಿರ್ಧಾರ ಮಾಡ್ತಿತ್ತು. ನಾವು ಅದ್ರ ಬಗ್ಗೆ ಏನು ಮಾತಾಡಕ್ ಬರಲ್ಲ. ಯಾಕಂದ್ರೆ ಅವ್ರ ಸ್ವಂತ ಹೇಳಿಕೆ ಇದ್ರ ಬಗ್ಗೆ ನಾನು ಏನು ಮಾತಾಡಕ್ಕೆ ಅಲ್ಲ ಸರ್. ಈಗ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಬೇರೆ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಸ್ಟ್ರಾಂಗ್ ಆಗಿಲ್ವಾ ಅಂತ. ಎಲ್ಲರೂ ಇವತ್ತೇನು ಎಷ್ಟು ಜನ MLAಗಳಿದ್ದೀವಿ, ಎಲ್ಲರೂ ಸ್ಟ್ರಾಂಗ್ ಆಗಿದ್ದೀವಿ. 138 ಜನ ಏನಿದ್ದೀವಿ, ಎಲ್ಲರೂ ಸ್ಟ್ರಾಂಗ್ ಇದ್ದಾನೆ. ಅದ್ರಾಗ ಬೇರೆ ಮಾತಾಡ. ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲಿ ದಾಖಲೆ ಬ್ರೇಕ್ ಮಾಡ್ತಾರ? ಯಾವುದು ದೇವರಾಜ್ ಅವರ ದಾಖಲೆ ಬ್ರೇಕ್ ಮಾಡ್ತಾರ? ಅದು ಪಾರ್ಟಿ ಮತ್ತೆ ಹೈಕಮಾಂಡ್ ನಿರ್ಧಾರ. ಪರಮೇಶ್ವರ್ ಅವರು ಹೇಳಿದ್ದಾರೆ ದಾಖಲೆ ಬ್ರೇಕ್ ಮಾಡಿ ಅಂತ ನಾವು ಇರ್ಬೋದು. ಹೇಗೆ ಅಂತ ಕೇಳ್ತಾ ಇದ್ದಾರೆ. ಅಲ್ಲ ಒಳ್ಳೇದಲ್ಲ, ಆದ್ರೂ ಕೂಡ ಒಳ್ಳೇದಲ್ಲ. ಅದ್ರಾಗೇನು ತಪ್ಪೈತಿ? ಹೈಕಮಾಂಡ್ ಒಪ್ಪಿ 5 ವರ್ಷಗಳ ಕಾಲ ನೀವು ಮುಂದುವರಿ ಅಂದ್ರೆ 100% ಸಾಯಿಬ್ರೆ ಮುಂದುವರಿತಾರೆ. ಗಣೇಶ್ ಅವ್ರ ಬೆಂಬಲ ಸಿದ್ದರಾಮಯ್ಯ ಅವ್ರಿಗೆ ಇರುತ್ತೆ. ಎಲ್ಲರೂ ಟೋಟಲ್ ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ MLAಗಳು ಸಾಹೇಬ್ರಿಗೆ ಬೆಂಬಲ ಇದೀವಿ. ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತೈತಿ ಆದ್ರೂ ಕೂಡ ನಾವು ಬದ್ಧವಾಗಿ. ಈಗ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಈಗ ಒಂದಷ್ಟು ಇದಾಗ್ತಿದೆ. BKR ಪ್ರಸಾದ್ ಹೇಳಿದ್ರೆ ಗ್ಯಾರಂಟಿ ನಂಬ್ಕೊಂಡು ಇದು ಮಾಡೋಕ್ಕಾಗಲ್ಲ. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಬರೀ ಗ್ಯಾರಂಟಿಗಳಿಂದ ಮಾತ್ರ ನಾವು ಗೆದ್ದಿಲ್ಲ, ಬೇರೆದು ಇಟ್ಕೊಂಡು ನಾವು ಪಕ್ಷ ಸಂಘಟನೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ನಿಜ ಹೇಳಿದ್ದೆ. ಯಾಕಂದ್ರೆ ಕಳೆದ 5 ವರ್ಷಗಳ ಹಿಂದೆ BJP ಸರ್ಕಾರ ಏನೇನು ಮಾಡ್ತಂತ ತಮಗೆಲ್ಲ ಗೊತ್ತೈತಿ. ಇವತ್ತು ಗ್ಯಾರಂಟಿಗಳು ಸಿಟಿ ಭಾಗದಲ್ಲಿ ಅನುಕೂಲ ಆಗಿಲ್ಲ ಅಂದ್ರೂ ಕೂಡ ನಮಗೆ ಗ್ರಾಮೀಣ ಭಾಗದ ಅನೇಕ ಬಡವರಿಗೆ ಗ್ಯಾರಂಟಿ ಬಹಳಷ್ಟು ವರದಾನ ಆಗಿದೆ. ಯಾಕಂದ್ರೆ ಅನೇಕ ನಮ್ದು ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಟೋಟಲ್ ಗ್ರಾಮೀಣ ಭಾಗ. ಇಂಥಲ್ಲಿ ಬಡವರು ಬಹಳಷ್ಟು ಹಳ್ಳಿಗಳಲ್ಲಿ ನಾವು ಅಟೆಂಡ್ ಮಾಡಿದಾಗ ನಿಜವಾಗಿ ಸಿದ್ದರಾಮಯ್ಯ ಸರ್ ಒಳ್ಳೆ ಕೆಲಸ ಮಾಡಿದ್ರು. ಹಂಗಾಗಿ ನಮಗೆ 2,000 ರೂಪಾಯಿ ಕೊಡೋದ್ರಿಂದ ಆರ್ಥಿಕವಾಗಿ ನಮಗೆ ಕೂಡ ಬಹಳಷ್ಟು ಅನುಕೂಲ ಆಗ್ತಿತ್ತು ಅಂತ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಇವಾಗ ನೀವು ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಡೀಟೇಲ್ಸ್ ತೆಗಿಸ್ತೀರಿ. ಇವಾಗ ಏನು 1.5 ವರ್ಷ ಏನಿದೆ, 2 ವರ್ಷದಲ್ಲಿ ಸುಮಾರು ನಮಗೆ ಕಡಿಮೆ ಅಂದ್ರೂ ಕೂಡ ಒಂದು 800 ಕೋಟಿ ರೂಪಾಯಿ ಮೇಲೆ ದಾಟಿರ್ಬೋದು. ಬೇರೆ ರಸ್ತೆದೇ ಒಂದು 300-400 ಕೋಟಿ